ಸ್ನೇಹಿತರೆ ನಮಸ್ಕಾರ. ನಾನು ಸುಶೀಲೇಂದ್ರ ಕುಂದರ್ಗಿ, ಹಿರಿಯ ಪತ್ರಕರ್ತ. ಯಾಕೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ನನಗೆ ಜಬ್ಬಾರ್ ಖಾನ್ ಹೊನ್ನಳ್ಳಿ, ಎಂ ಹಿಂಡಸ್ಗೇರಿ, ಅಜೀಜ್ ಶೇಠ್, ಜಾಫರ್ ಶರೀಫ್, IAS ಸಂಧಿ ಅವರು, ಆಮೇಲೆ ML ಉಸ್ತಾದ್ ಅವರು ಯಾಕೋ ನೆನಪಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಮತ್ತೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಕರ್ನಾಟಕದ ರಾಜ್ಯ ರಾಜಕಾರಣ, ಅದರಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ, ಅದು ಸಂಖ್ಯಾತರ ವಿಭಾಗದಲ್ಲಿ ಒಂದು ಹೊಸ ಬಿರುಗಾಳಿಗೆ ಹಬ್ತಾ ಇದೆ. ಕಾರಣ ಇಷ್ಟೇ, ಇದರಲ್ಲಿ ನಾಯಕತ್ವದ ಕಿತ್ತಾಟವೋ ಅಥವಾ ಒಗ್ಗೂಡಿ ಒಂದು ಬಲಯುತವಾದಂಥ ಒಂದು ಶಕ್ತಿಯಾಗಿ ರೂಪುಗೊಳ್ತಕ್ಕಂತಹ ಸಂದರ್ಭಗಳಲ್ಲಿ ಈ ಸಮುದಾಯವನ್ನು ಮುನ್ನಡೆಸುವ ರಾಜಕೀಯ ಮುಖ್ಯ ನಾಯಕ ಯಾರಾಗಬೇಕು ಅನ್ನುವಂಥ ಒಂದು ಅಸೂಯೆ ಗುಣದ ಒಂದು ಪೈಪೋಟಿಯೋ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಇದೆಲ್ಲವೂ ನಡೀತಾ ಇದೆ. ಆದರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದೇ ಚಿದಂಬರ ರಹಸ್ಯ. ಇರಲಿ, ದಾವಣಗೆರೆ ಉಪಚುನಾವಣೆ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳು ಘೋಷಣೆಯಾದ ನಂತರದಲ್ಲಿ ಇಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಪಡಿತಾ ಅದು ಭುಗಿಲೆದ್ದುಕೊಂಡಿದೆ. ಸಾಮಾನ್ಯವಾಗಿ HY ಮೇಟಿ ಅವರ ನಿಧನದ ನಂತರದಲ್ಲಿ ಸಿದ್ದರಾಮಯ್ಯನವರೇ ಪುನರುಚ್ಚಾರ ಮಾಡಿದ ಹಾಗೆಯೇ ಮೇಟಿ ಅವರು ಅಸುನೀಗಿದ್ದಾರೆ, ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋದು ಘೋಷಣೆ ಆಯಿತು. ಅದು ಸರಿಯೇ ಸರಿ. ಹಾಗೆಯೇ ದಾವಣಗೆರೆಯಲ್ಲಿ ಟಿಕೆಟ್ ಘೋಷಣೆ ಮಾಡುವಂಥ ಸಂದರ್ಭಗಳಲ್ಲಿ ಜಮೀರ್ ಅಹ್ಮದ್ ಅವರು ಒಂದು ತಕರಾರನ್ನು ಎತ್ತಾರೆ. ಮುಸ್ಲಿಂ ಸಮುದಾಯ ಸುಮಾರು 60,000ದಷ್ಟು ಇರತಕ್ಕಂಥ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ತಿಳ್ಕೊಂಡು ಅವರೊಂದು ಖ್ಯಾತೆ ತೆಗಿತಾರೆ ಅಂತ ಅಂದ್ಕೊಂಡೆ. ಆದರೆ ಅವರ ಬೇಡಿಕೆ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಬಹಳ ಹಿಂದೆ ಆ ದಾವಣಗೆರೆ ದಕ್ಷಿಣ ಮತಕ್ಷೇತ್ರವನ್ನೇ ಪ್ರತಿನಿಧಿಸ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಲಾಗಾಯತ್ನಿಂದ ಅದನ್ನು ಅವರು ಶಾಸಕರಾಗಿ ಬಂದಿದ್ದಾರೆ. ಆದರೆ ಆ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ನಾನು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ಬಿಟ್ಟು ಕೊಡುವುದಾಗಿ ಅವರು ಹೇಳಿದಂಥ ಒಂದು ಮಾತನ್ನು ಇಲ್ಲಿ ಅದನ್ನು ನೆನಪಿಸಿಕೊಂಡು ಅದನ್ನು ಮುನ್ನೆಲೆಗೆ ತಂದು ಕೊಟ್ಟವರು ಯಾರು? ಹಾಗಾಗಿ ಇದನ್ನು ಜಮೀರ್ ಅಹ್ಮದ್ ಅವರ ಧ್ವನಿಯಿಂದ ಹೊರಡಿಸ್ಲಿಕ್ಕೆ ಅದರ ಹಿಂದೆ ಇರತಕ್ಕಂಥ ಕಾರಣಶಕ್ತಿಗಳು ಯಾರು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಕುರ್ಚಿ ಕಿತ್ತಾಟದ ಒಂದು ಝಲಕನ್ನು ಇಲ್ಲಿ ತಗೊಂಬರೋಣ. ಸಾಮಾನ್ಯವಾಗಿ ಬಾಗಲಕೋಟೆಯ ಉಸ್ತುವಾರಿಯನ್ನು ಸ್ವತಃ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೊತ್ಕೊಂಡಿದ್ದರು. 5 ದಿವಸಗಳ ಕಾಲ ಇಲ್ಲಿ ವಾಸ್ತವ್ಯವನ್ನು ಹೂಡಿದರು. DK ಶಿವಕುಮಾರ್ ಅವರಿಗೆ DCM, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ದಾವಣಗೆರೆಯನ್ನು ಕೊಟ್ಟಿದ್ದರು. ದಾವಣಗೆರೆಯಲ್ಲಿ ಆಗಿರ್ತಕ್ಕಂಥ ಈ ಸಂಚಲನದಿಂದಾಗಿ ಇನ್ನೂ ಫಲಿತಾಂಶ ಬಾರದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ವೇಳೆ ಶಾಮನೂರು ಶಿವಶಂಕರಪ್ಪನವರ ವಂಶದ ಕುಡಿಯಾಗಿರ್ತಕ್ಕಂಥ ಸಮರ್ಥ ಸೋತರೆ ಅಥವಾ ಗೆದ್ದರೆ ಅದು ಮುಂದಿನ ಮಾತು. ಇನ್ನೂ ಚುನಾವಣೆ ಫಲಿತಾಂಶ ಹೊರಗೆ ಬಂದಿಲ್ಲ. ಆದರೆ ಈ ಎಲ್ಲದರ ಮಧ್ಯದಲ್ಲಿ ಯಾಕೆ ದಾವಣಗೆರೆಯನ್ನು ಇಷ್ಟು ಅಲ್ಲೋಲ ಕಲ್ಲೋಲು ಮಾಡಲಾಯಿತು? ಆದರೆ ಅಲ್ಲಿ ಅಬ್ದುಲ್ ಜಬ್ಬಾರ್ ಅವರು KPCCಯ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರು ಕೂಡ ಆಗಿದ್ದವರು. ಬಾಗಲಕೋಟೆಯಲ್ಲಿ ಬಂದು ಬೀಡುಬಿಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ಬಾಗಲಕೋಟೆಯಲ್ಲಿ ಇದ್ದರು. ಆದರೆ ಇವರು ದಾವಣಗೆರೆ ಹೋಗಲಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಪೈಲ್ವಾನ್ ಅವರನ್ನು ಟಿಕೆಟನ್ನು ಹಿಂದೆ ತೆಗೆಸಲಿಕ್ಕೆ ಅರ್ಷದ್ ಅವರಾಗಲಿ, ರಿಜ್ವಾನ್ ಅರ್ಷದ್ ಅವರಾಗಲಿ, ರಹೀಂ ಖಾನ್ ಆಗಲಿ ಅಥವಾ ನಜೀರ್ ಅಹ್ಮದ್ ಆಗಲಿ, ಇವರು ಕೂಡ ಅಲ್ಲಿ ಹೋಗಿ ಒಂದಿಷ್ಟು ಸಂಧಾನ ಪ್ರಕ್ರಿಯೆಗಳನ್ನು ಮಾಡಿದರು. ಆದರೆ ಇದಕ್ಕೆ ಯಾವುದೂ ಒಪ್ಪಲಿಲ್ಲ. ಅದು ಕೊನೆಗೆ ಎಲ್ಲಿ ಬಂದು ಪರ್ಯಾವಸನವಾಗಿ ಪೈಲ್ವಾನ್ ಒಪ್ಕೊಂಡ್ರು ಅನ್ನೋದು ಬಹಳ ಮುಖ್ಯ. ಮತ್ತೆ ಮುಖ್ಯಮಂತ್ರಿಗಳ ಎದುರುಗಳನ್ನೇ ತಮ್ಮ ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವ ದಿನ ಮುಗಿದ ನಂತರದಲ್ಲಿ ನಿವೃತ್ತಿ ಘೋಷಣೆಯನ್ನು ಪೈಲ್ವಾನ್ ಅವರು ಮಾಡ್ತಾರೆ. ಈ ರೀತಿ ಪ್ರಕ್ರಿಯೆಯನ್ನು ಮಾಡಿಸಿದವರು ಯಾರು? ಸಂಧಾನಕಾರರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಕುರ್ಚಿ ಕಿತ್ತಾಟದ ಮಧ್ಯದಲ್ಲಿ ದಾವಣಗೆರೆ
ಈ ಒಂದು ಉಪಚುನಾವಣೆ ಇವರಿಗೆ ಒಂದು ಅಖಾಡ ಆಗಿ ಪರಿಣಮಿಸ್ತಾ ಕುರ್ಚಿ ಕಿತ್ತಾಟಕ್ಕೆ ಪರಿಣಮಿಸ್ತಾ ಅನ್ನೋದನ್ನು ಸ್ವಲ್ಪ ಅವಲೋಕನ ಮಾಡೋಣ. ಜಮೀರ್ ಯಾವತ್ತೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಷ್ಠೆ ಇರ್ತಕ್ಕಂಥವ್ರು. ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಧ್ವನಿ ಎತ್ತಿ ನಂತರ ಇಲ್ಲಿ ಕರ್ನಾಟಕದಲ್ಲಿರದೆ ಕೇರಳ ರಾಜ್ಯಕ್ಕೆ ಹೋಗಿ ಅಲ್ಲಿ ಪ್ರಚಾರನ ಕೈಗೊಂಡಿರ್ತಕ್ಕಂಥ ಜಮೀರ್ ಯಾರು ಕಳಿಸಿದ್ರು ಅವರನ್ನು ಅನ್ನೋದು ಕೂಡ ಬಹಳ ಮುಖ್ಯ. ಹೀಗೆ ಏನೋ ಮಾಡಲು ಹೋಗಿ ಏನೋ ಆಯಿತು ಅನ್ನುವಂಥ ಲೆಕ್ಕದಲ್ಲಿ ಇವತ್ತು ಇದೆಲ್ಲ ಒಳಗಿನ ಸಂಚುಗಳು ಇವತ್ತು ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥವ್ರು, ಅಂದರೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು, ಅವರಿಗೆ ಗೊತ್ತಾದ ತಕ್ಷಣವೇ ಅವರು ಯಾರಿಗೂ ಗೊತ್ತಿರದಾಗಿ ಇನ್ನೊಂದು ಕೆಲಸವನ್ನು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಗುಪ್ತವಾಗಿರ್ತಕ್ಕಂಥ ಒಂದು ವಾರ್ತೆಯನ್ನು ಹೈಕಮಾಂಡ್ಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಇದೆಲ್ಲದರ ಅವಲೋಕನ ಮಾಡುವುದರ ಜೊತೆಗೇ ಯಾರು ಸಕ್ರಿಯವಾಗಿ ಪಾಲ್ಗೊಂಡು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕೆ ಉದಾಸೀನ ಮಾಡಿದರೋ ಅಂಥವ್ರನ್ನಷ್ಟೇ ಅಲ್ಲ, ಆ ಅಲ್ಪಸಂಖ್ಯಾತ ಸಮಿತಿಯನ್ನೇ ಬರ್ಖಾಸ್ತುಗೊಳಿಸಿ ಅಲ್ಲಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತುಗೊಳಿಸಿದರು. ಅಮಾನತುಗೊಳಿಸುವುದು ಕೇವಲ ಅವ್ರನ್ನ ಮಾತ್ರ ಅಮಾನತುಗೊಳಿಸಲಿಲ್ಲ, ಅವ್ರನ್ನ ಇವತ್ತು ಪ್ರಾಥಮಿಕ ಸದಸ್ಯದಿಂದಲೇ ಅವ್ರನ್ನ ಕಾಂಗ್ರೆಸ್ಸಿಂದ ಕಿತ್ತಿ ಹಾಕಲಾಗಿದೆ. ಇನ್ನು ನಾಸೀರ್ ಅಹ್ಮದ್ ಅವರು ಕೂಡ ಎಷ್ಟೇ ಪಟ್ಟು ಹಿಡಿದು ರಾಜೀನಾಮೆ ಕೊಡು ಅಂತ ಕೇಳಿದ್ರು ಕೂಡ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗಲೂ ಕೂಡ ಕೊನೆಗೆ ರಾಜೀನಾಮೆ ಕೊಟ್ಟರಾಗಿದೆ. ಇನ್ನು ಜಮೀರ್ ಅವರ ಸರದಿ. ಜಮೀರ್ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಕೊಡಲಿಕ್ಕೆ ಅವರ ಕೊಡದೇ ಇರುವುದಕ್ಕೆ ಅವರ ಹಿಂದೆ ನಿಂತಿರ್ತಕ್ಕಂಥ ಶಕ್ತಿ ಯಾವುದು ಅದನ್ನು ಕೂಡ ಒಂದು ಸ್ವಲ್ಪ ಅವಲೋಕನ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದ ನಡುಮಧ್ಯೆ ಒಂದು ಸಮುದಾಯ ಬಲವಿತವಾಗಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುವ ಈ ಸಂಕ್ರಮಣದ ಕಾಲದಲ್ಲಿಯೇ ಅದನ್ನು ಕಿತ್ತಿ ಹೊಸ ಸಮಿತಿಯನ್ನು ನಿರ್ಮಾಣ ಮಾಡುವುದರ ಹಿಂದೆ ಒಂದು ದೊಡ್ಡ ತಮ್ಮ ಅಧಿಕಾರವನ್ನು ಚಲಾಯಿಸಿ ಬಿಸಿ ಮುಟ್ಟಿಸಿದ್ದಾರೆ. ಈ ಬಿಸಿ ತಾಕಿದ್ದು ಮುಸ್ಲಿಂ ನಾಯಕರಿಗ, ಇಲ್ಲವೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗ? ಯೋಚಿಸಬೇಕಾಗಿದೆ. ಬರುವ ದಿನಗಳಲ್ಲಿ ಮತ್ತೆ ಕಾದು ನೋಡೋಣ. ನಮಸ್ಕಾರ.